ಪ್ರತಿಷ್ಠಾನ ಬೆಂಗಳೂರು 6ನೇ ವರ್ಷದ ಆಯೋಜನೆ ಕುಂದಾಪುರ ಕನ್ನಡ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂತಿದ್ದೆ. ತಾವೆಲ್ಲ ಊಟ ಆಗಿ ಬಂದು ಕೂತೀರಿ ಅನ್ಕೊಂತ ಇದ್ದೆ. ಹುಲಿವೇಷದ ಪ್ರದರ್ಶನವನ್ನು ಈ ವೇದಿಕೆ ಮೇಲ್ಭಾಗದಲ್ಲಿ ಮಾಡಿದ್ದು ನಮ್ಮ ಗಂಗೊಳ್ಳಿಯ ಪಂಜುರ್ಲಿ ಅನುಗ್ರಹ ಹುಲಿವೇಷ ತಂಡ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೆ ಮೂಲತಃ ಗೋವಾದಿಂದ ವಲಸಿಗರಾಗಿ ಬಂದಂಥವರು ಈ ಮಣ್ಣಿನ ಮಕ್ಕಳಾಗಿ ಈ ಮಣ್ಣಿನ ಸಂಸ್ಕೃತಿಯನ್ನು ತಮ್ಮಲ್ಲಿ ಒಗ್ಗೂಡಿಸಿಕೊಂಡು ಹೋಳಿ ಕುಣಿತ ನಮ್ಮ ನೆಲದ ಸಂಸ್ಕೃತಿ ನಮ್ಮದೇ ಕುಣಿತ ಎನ್ನುವಂತೆ ಅದನ್ನು ಒಗ್ಗೂಡಿಸಿಕೊಂಡಂತಹ ಬಾರ್ಕೂರು ಕೂಡ್ಲಿ ಮರಾಠಿ ಕೂಡ್ಲುಕಟ್ಟು ಈ ತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ಕೊಂತ ಇದ್ದೆ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳು. ಮತ್ತು ವೇದಿಕೆಯ ಹೊರಭಾಗದಲ್ಲೇ ಅಂಗಣದಲ್ಲೇ ಫುಡ್ ಫೆಸ್ಟ್ ಮತ್ತು ಬುಕ್ ಫೆಸ್ಟ್ ನಡೀತಾ ಇತ್ತು. ತಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಬರ್ಕೊಂಡು ಕೇಳ್ಕೊಂತ ಇದ್ದೆ. ಈಗಷ್ಟೇ ನೀವೊಂದು ವೇದಿಕೆ ಮೇಲೆ ಕಂಡ್ರಲ್ಲ, ಹೊರಗಡೆ ಏನು ನಡೀತಾ ಇತ್ತು ಅನ್ನೋದನ್ನು ಈ ವೇದಿಕೆ ಒಳಗಡೆ ಕೂತರಿಗೂ ತೋರಿಸ್ಕೊಂಡೇಳಿ ಅದನ್ನು ಲೈವ್ ಮಾಡ್ತಾ ಇತ್ತು. ಅದನ್ನೆಲ್ಲ ನೀವೆಲ್ಲ ಕಂಡಿರಿ. ಹೊರಗಡೆ ಒಂದಷ್ಟು ಎಂಜಾಯ್ಮೆಂಟ್ಗಳು ಕೂಡ ನಡೀತಾ ಇತ್ತು. ಇದೆಲ್ಲ ನಿಮಗಾಗಿ, ಇದೆಲ್ಲ ಭಾಷೆಗಾಗಿ ನೀವೆಲ್ಲ ಬಂದಿರಿ. ಮುಂದಿನ ನಾಳೆ ಸಂಜೆ ತನಕ ಕಾರ್ಯಕ್ರಮ ಇರುತ್ತೆ. ಅದೆಲ್ಲ ತಾವು ಪೂರೈಸಿಕೊಡ್ಬೇಕಂತ ಕೇಳಿಕೊಳ್ತಾ ಈ ವೇದಿಕೆ ಮೇಘಗಳಲ್ಲಿ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿತ್ತು. ಈ ಭಾಷೆ ಅಂದ್ರಗತಿಗೆ ನಮ್ಮ ಕುಂದಾಪುರ ಕನ್ನಡ ಭಾಷೆ ಅಂದರೆ ಅದನ್ನು ಬರೀ ಕಾಮಿಡಿ ಆಯೋ ಅಥವಾ ಯಾವುದೋ ಒಂದು ಸನ್ನಿವೇಶಗಳಲ್ಲಿ ಮಾತ್ರ ನಾವು ಕಂಡು ಬರ್ತಾ ಇತ್ತು. ಅದಕ್ಕೊಂದಿಷ್ಟು ಘನತೆ ಇತ್ತು, ಅದರೊಂದಿಷ್ಟು ಗೌರವ ಇತ್ತು, ಆ ಮಾತಿನಲ್ಲೂ ತೂಕ ಇತ್ತು ಅನ್ನೋದು ತೋರಿಸೋದಕ್ಕೋಸ್ಕರ ಅಕಾಡೆಮಿಕ್ ಆಗಿ ಒಂದಷ್ಟು ಕೆಲಸಗಳನ್ನು ಕುಂದಾಪುರ ಕನ್ನಡ ಪ್ರತಿಷ್ಠಾನ ಮಾಡ್ತಾ ಇತ್ತು. ಪ್ರಥಮವಾಗಿ ನಾವೊಂದು ವರ್ಷ ಕುಂದಾಪುರ ಕನ್ನಡ ಹಬ್ಬ ಮಾಡಿದಾಗ ಒಂದು ಮನವಿಯನ್ನು ಕೊಟ್ಟು ಕುಂದಾಪುರ ಕನ್ನಡ ಅಧ್ಯಯನ ಪೀಠಕ್ಕಾಗಿ ಮನವಿಯನ್ನು ಕೊಡ್ತು. ಆ ಅಧ್ಯಯನ ಪೀಠ ಆಯಿತು. ಅಧ್ಯಯನ ಪೀಠಕ್ಕೆ ಒಂದಷ್ಟು ಅನುದಾನ ಬಂತು. ಈಗ ಅದಕ್ಕೊಂದು ಕಮಿಟಿ ಆಗಿದೆ. ಆ ಕಮಿಟಿ ಮುಖಾಂತರ ಒಂದಷ್ಟು ಕುಂದಾಪುರ ಕನ್ನಡದ ಬಗ್ಗಿನ ಅಕಾಡೆಮಿಕ್ ಕೆಲಸಗಳು ನಡೀತಾ ಇದೆ. ಇದು ಈ ಕುಂದಾಪುರ ಕನ್ನಡ ಹಬ್ಬದ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೊಂದು ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವೇದಿಕೆ ಮೇಲ್ಭಾಗದಲ್ಲಿ ಒಂದು ಪಟ್ಟಾಂಗದಲ್ಲಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿತ್ತು. ಹಿಂದಿನ ಕಾಲದಲ್ಲೆಲ್ಲ ನಾವು ಚಾವಡಿ ಮೇಲೆ ಕೂಕೊಂಡು ಪಟ್ಟಾಂಗ ಮಾಡ್ತಾ ಇತ್ತು. ನಾವು ಈ ವೇದಿಕೆ ಕೂಡ ಚಾವಡಿ ಅಂತೇಳಿ ಕರೆದಿತ್ತು. ಕುಂದಾಪುರದ ನೆಲಮೂಲದ ಆಚರಣೆಗಳು, ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳು, ಕಟ್ಟುಕಟ್ಟಳೆಗಳು, ಸಂಪ್ರದಾಯಗಳು, ಸಂಸ್ಕೃತಿ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾತನ್ನು ಆಡಲಿಕ್ಕೆ, ಒಂದಷ್ಟು ಚರ್ಚೆಯನ್ನು ಮಾಡಲಿಕ್ಕೆ, ವಿಮರ್ಶೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಅತಿಥಿಗಣ್ಯರು ಕೂಡಿಕೊಂಡರಿದ್ದರು. ವೇದಿಕೆ ಮೇಲ್ಭಾಗಕ್ಕೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ಬರಮಾಡ್ಕೊಂತಿದ್ದೆ. ಇಂದಿನ ಸಮನ್ವಯಕಾರರಾದಂಥ ಶ್ರೀಯುತ ಪವನ್ ಕಿರಣ್ ಕೆರವನ್ನ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡ್ಕೊಂತಿದ್ದೆ. ಇನ್ನೋರ್ವ ಅತಿಥಿಗಳಾಗಿ ನಮ್ಮೊಂದಿಗೆ ಕೂಡಿಕೊಂಡವರು ವಾಗ್ಮಿಗಳು ಶ್ರೀಯುತ ಓಂ ಗಣೇಶ್ ಕಾಮತ್ ಅವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವರು ಶ್ರೀಯುತ ವಸಂತ್ ಗಿಳಿಯಾರ್ ವಾಗ್ಮಿಗಳವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ತಮ್ಮೆಲ್ಲರ ಗೌರವದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಂತಿದ್ದೆ. ಶಾರದಾ ಗುರುಭ್ಯೋ ನಮಃ. ನಾಹಂಕರ್ತ ಬ್ರಹ್ಮಾಣಿಕರ್ತ. ಕುಂದಾಪುರ ಭಾಷೆ ಕೇವಲ ಒಂದು ಭಾಷೆ ಅಲ್ಲ, ಅದು ಬದುಕು ಎಂಬ ನೆಲೆಯಿಂದ ಸುಮಾರು 6 ವರ್ಷಗಳ ಹಿಂದೆ ಅದಕ್ಕೊಂದು ಪ್ರತ್ಯೇಕವಾದ ಅಸ್ಮಿತೆಯನ್ನು ಕಲ್ಪಿಸಿ ಒಂದು ಹಬ್ಬವಾಗಿಸಿ, ನಮ್ಮಲ್ಲಿ ಪ್ರತಿಯೊಂದನ್ನು ಹಬ್ಬವಾಗಿಸುವುದು ಆಶಯವಾದ ಸಂಸ್ಕಾರ. ನಾವು ಪ್ರತಿಯೊಂದನ್ನು ಹಬ್ಬವಾಗಿಸ್ತಾ, ಪರ್ವವಾಗಿಸ್ತಾ, ಅದನ್ನು ತುಂಬ ಮೇಲ್ಮಟ್ಟಕ್ಕೆ ಏರಿಸ್ತಾ ನಾವು ಬೆಳೆಯಬೇಕು ಅನ್ನೋ ಪೂರಕವಾಗಿ ಪ್ರತಿಯೊಂದನ್ನು ಹಬ್ಬವಾಗಿಸ್ತೇವೆ. ಆದ್ದರಿಂದಲೇ ನಮ್ಮಲ್ಲಿ ಮಕ್ಕಳನ್ನು ದೇವರು ಅಂತ ಕಾಣುತ್ತಾ ಮಕ್ಕಳನ್ನು ಬಹಳ ಎತ್ತರಕ್ಕೆ ಏರಿಸ್ತೇವೆ. ಜನ್ಮ ಕೊಟ್ಟವರನ್ನು ದೇವರು ಅಂತ ಕಾಣುತ್ತೇವೆ. ಹೊತ್ತ ನೆಲವನ್ನು ದೇವರು ಅಂತ ಕಾಣುತ್ತೇವೆ. ಆಡುವ ಅಕ್ಷರವನ್ನು ದೇವರು ಅಂತ ಕಾಣುತ್ತೇವೆ. ಈ ನೆಲೆಯಿಂದ ಭಾಷೆ ಅಕ್ಷರಾರ್ಥದಿಂದಲೂ ನಮಗೆ ದೇವರು, ಅಕ್ಷರಾರ್ಥದಿಂದಲೂ ನಮ್ಮ ಬದುಕು. ಕುಂದಾಪುರ ಎಂಬಂತಹ ಒಂದು ಶಬ್ದವೇ ಕೇವಲ ಒಂದು ಊರಾಗಿ ಉಳಿಯಲಿಲ್ಲ. ಕುಂದಾಪುರ ಅಂತ ಹೇಳಿದ ತಕ್ಷಣ ಮೊದಲು ನೆನಪಾಗುವುದೇ ಕುಂದಾಪುರದ ಭಾಷೆ. ಆದ್ದರಿಂದ ಆ ಭಾಷೆಯ ನೆಲೆಯಿಂದ ಒಂದು ಪಟ್ಟಾಂಗ ಅನ್ನುವ ಒಂದು ವೇದಿಕೆಯನ್ನು ಕಲ್ಪಿಸಿ ನಾವೊಂದು ಸ್ವಲ್ಪ ಹೊತ್ತು, ನಿಜವಾಗಿ ಪಟ್ಟಾಂಗ ಅನ್ನುವ ಶಬ್ದಕ್ಕೆ ಅರ್ಥ ಹರಟೆ, ಮಾತುಕತೆ ಅಂತ. ಆದರೆ ನಾವಿವತ್ತು ಹರಟೆಯನ್ನು ಮಾಡುವುದಿಲ್ಲ, ಮಾತುಕತೆಯನ್ನು ಮಾಡುವುದಿಲ್ಲ. ನಿಜವಾಗಿ ಒಂದು ಪ್ರಬುದ್ಧವಾದ ಚಿಂತನೆಯನ್ನು ಪಟ್ಟಾಂಗದ ಮೂಲಕ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದರಿಂದ ಸ್ವಲ್ಪ ಶಬ್ದದ ಉತ್ಪತ್ತಿಯನ್ನು ಆಚೆ ಈಚೆ ಮಾಡಿ ವಿಶ್ವ ಕುಂದಾಪುರ ಕನ್ನಡ ಹಬ್ಬ ಅನ್ನುವುದನ್ನು, ಕುಂದಾಪುರದ ಭಾಷೆಯನ್ನು ವಿಶ್ವದಗಲ ಏರಿಸಿ ವಿಶ್ವದಲ್ಲೊಂದು ರಾಜಭಾಷೆ ಎನ್ನುವ ಪಟ್ಟವನ್ನು ಏರಿಸುವುದಕ್ಕೆ ಅಂಗವಾಗಿ ಪಟ್ಟಾಂಗ ಅನ್ನುವ ನೆಲೆಯಿಂದ ನಾವಿವತ್ತು ಆ ಪಟ್ಟಾಂಗವನ್ನು ಮುನ್ನಡೆಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ. ಭಾಷೆ ಬದುಕಾಗಬೇಕು, ಬದುಕು ಭಾಷೆಯಾಗಬೇಕು. ಭಾಷೆ ಅನ್ನುವುದೇ ಕೇವಲ ಒಂದು ಸಂವಹನಕ್ಕಾಗಿರುವುದಲ್ಲ. ಭಾಷೆ ಅನ್ನೋದು ಭಾವನೆಗಳ ಉತ್ಪತ್ತಿ, ಭಾವನೆಗಳ ಅಭಿವ್ಯಕ್ತಿಗಾಗಿರುವುದು.
ಭಾಷೆ ಎನ್ನುವ ಶಬ್ದವೇ ಸಂಸ್ಕೃತದ ಭಾಷೆ ಎನ್ನುವಂಥ ಉತ್ಪತ್ತಿಯಿಂದ ಪ್ರಯೋಗಗೊಂಡದ್ದು. ಅದರ ಅರ್ಥವೇ ಬದುಕು ಅಂತ ಒಂದು ಸೂತ್ರ. ಇಂಗ್ಲೀಷ್ನ ಲ್ಯಾಂಗ್ವೇಜ್ಗೆ ಸಮಾನಾರ್ಥಕವಾಗಿ ನಾವು ಬಳಸ್ತೇವೆ. ಇಂಗ್ಲೀಷ್ನ ಲ್ಯಾಂಗ್ವೇಜ್ ಕೂಡ ಲ್ಯಾಟಿನ್ನ ಶಬ್ದದಿಂದ ಉತ್ಪತ್ತಿಗೊಂಡದ್ದು. ಅದು ನಾಲಗೆ ಅನ್ನುವ ಒಂದು ಮೂಲ ಶಬ್ದದಿಂದ, ಲ್ಯಾಟಿನ್ನ ಲಿಂಗ್ ಎನ್ನುವಂಥ ಒಂದು ಶಬ್ದದಿಂದ ಉತ್ಪತ್ತಿಗೊಂಡದ್ದು. ಅಂದರೆ ನಾಲಗೆಯ ಮೇಲೆ ನಲಿದಾಡಬಹುದಾದದ್ದು ಭಾಷೆ, ನಾಲಗೆಯ ಮೇಲೆ ನಲಿದಾಡುವಂಥದ್ದು ಭಾಷೆ, ನಾಲಗೆಯನ್ನು ನಲಿದಾಡಿಸುವುದು ಭಾಷೆ. ಆ ನೆಲೆಯಿಂದ ಕುಂದಾಪುರ ಕನ್ನಡ ಅನ್ನುವಂಥದ್ದು, ನಾನು ಇಷ್ಟೊತ್ತು ತುಂಬ ಸ್ವಚ್ಛ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಆದರೆ ಕುಂದಾಪುರ ಕನ್ನಡ ಅಂತ ಹೇಳಿದ ತಕ್ಷಣ ನಮಗೆ ಅತ್ಯಂತ ಆಪ್ಯಾಯವಾಗಬೇಕು ಅಂತಾದರೆ ಈ ಸ್ವಚ್ಛ ಕನ್ನಡ ಅಲ್ಲ, ಇದರ ಆಚೆ ಇರುವ ಕುಂದಾಪುರ ಕನ್ನಡ ಒಳಗಿಂದ ಬರಬೇಕು. ಆ ಕ್ಷಣದಲ್ಲಿ ನಮಗೆ ತುಂಬ ಆಪ್ಯಾಯಮಾನ ಅಂತ ಅನ್ನಿಸ್ತದೆ. ಇದು ನಾವು ತುಂಬ ವೇದಿಕೆಗೆ ಬೇಕಾದ ಭಾಷೆಯಾಗಿ ಕಾಣಿಸಿಕೊಳ್ತದೆ. ವೇದಿಕೆಯಿಂದ ಕೆಳಗಿಳಿದ ತಕ್ಷಣ ನಮಗೆ ಕುಂದಾಪುರ ಕನ್ನಡವೇ ಆಪ್ಯಾಯ ಆಗುತ್ತದೆ. ತುಂಬ ಶಾಸ್ತ್ರೀಯವಾದ, ಅದರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ, ಆದರೆ ಪ್ರಾಸ್ತಾವಿಕವಾಗಿ ಪೂರ್ವವಾಗಿ ಹೇಳ್ತಾ ಇದ್ದೇನೆ. ತುಂಬ ಶಾಸ್ತ್ರೀಯವಾದ, ತುಂಬ ಉಚ್ಛ್ರಾಯ ಸ್ಥಿತಿಯಲ್ಲಿರುವಂತಹ ಒಂದು ಭಾಷೆ ಕುಂದಾಪುರ ಕನ್ನಡ. ದ್ರಾವಿಡ ಭಾಷೆಗಳಿಂದ ಮೂಲವಾಗಿ ನಾವು ಸ್ವೀಕರಿಸಿದ ಭಾಷೆ. ಕುಂದಾಪುರ ಕನ್ನಡದಲ್ಲಿರುವಂತಹ ಕೆಲವಷ್ಟು ಪ್ರಯೋಗಗಳು ಜಾಗತಿಕವಾಗಿ ಕೆಲವು ಭಾಷೆಗಳಲ್ಲಿ ಮಾತ್ರ ಪ್ರಯೋಗಿಸಲ್ಪಡುವಂತಹ ವ್ಯಾಕರಣ ನಿಯಮಗಳು ಮತ್ತು ಉದ್ಗಾರಗಳು ಕುಂದಾಪುರದಲ್ಲಿದೆ. ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ, ಆಶ್ಚರ್ಯ ಸೂಚಕವಾಗಿ ನಾವು ಬಳಸುವ ಕುಂದಾಪುರ ಕನ್ನಡದ ಶಬ್ದ ಅಥವಾ ಒಂದು ಪ್ರಯೋಗ ಹೈ ಅಂತ ಬಳಸ್ತೇವೆ ನಾವು. ಒಂದು ಕಂಡ ತಕ್ಷಣ ಹೈ ಅಲ್ಕಣ, ಹೈ ಎಲ್ಕಣ, ಹೈ ಅವ ಬಂದ. ಹೈ ಅನ್ನುವಂಥದ್ದು ಅನುಸ್ವಾರ ಮತ್ತು ವಿಸರ್ಗಗಳಿಂದ ಬಳಸುವಂಥ ಒಂದು ಶಬ್ದ ಬಹುತೇಕ ಭಾಷೆಗಳಲ್ಲಿ ಇಲ್ಲ. ಆದ್ದರಿಂದ ಸಂಸ್ಕೃತದಿಂದ ಭೂಯಿಷ್ಠವಾದ ಭಾಷೆ, ದ್ರಾವಿಡದಿಂದ ಭೂಯಿಷ್ಠವಾದ ಭಾಷೆ, ಬಹಳ ಶ್ರೀಮಂತವಾದ ಭಾಷೆ ಸಂಸ್ಕೃತದ ಭಾಷೆ. ಪ್ರಾಯಶಃ ಒಂದು 10-15 ವರ್ಷಗಳ ಹಿಂದೆ ಕುಂದಾಪುರ ಕನ್ನಡ ಭಾಷೆ ಮಾತಾಡುವುದೇ ಕೀಳರಿಮೆ ಅನ್ನುವ ಒಂದು ವಸ್ತುಸ್ಥಿತಿ ಕುಂದಾಪುರದವರಾದ ನಮಗಿತ್ತು. ಕುಂದಾಪುರ ಭಾಷೆ ಮಾತಾಡುವುದಂದ್ರೆ 4 ಜನ ಸೇರಿದಾಗ ಕುಂದಾಪುರ ಕನ್ನಡ ಮಾತಾಡ್ತಿರ್ಲಿಲ್ಲ. ಮನೆ ಮಕ್ಕಳಿಗೆ ಕುಂದಾಪುರ ಕನ್ನಡ ಅಲ್ಲದೇ ಇರುವ ಕನ್ನಡವನ್ನು ಮಾತಾಡಿಸ್ತಾ ಇದ್ದು ನಮಗಿದ್ದ ಕೀಳರಿಮೆ. ಸಹಜವಾಗಿ ನಾವು ಭಾರತೀಯರು ಒಂದು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು. ನಮಗೆ ಯಾವಾಗಲೂ ಹಾಗೆ, ಚಂದ ಸೀರೆ ಉಟ್ಟವಳನ್ನು ಅಮ್ಮ ಅಂತ ಕರೆದ ಅಭ್ಯಾಸ. ನಮ್ಮಮ್ಮ ಹರಿದು ಸೀರೆ ಉಟ್ಟರೆ ಪರಿಚಯ ಮಾಡಿಸ್ಲಿಕ್ಕೆ ಸ್ವಲ್ಪ ಹಿಂಜರಿಕೆ. ಹಾಗೆ ಕುಂದಾಪುರ ಕನ್ನಡದ ಬಗ್ಗೆ ಕೀಳರಿಮೆ ನಮಗೆ ಇತ್ತು. ಅದನ್ನು ತೊಡೆದು ಹಾಕುವಲ್ಲಿ, ಕುಂದಾಪುರ ಕನ್ನಡದ ಶ್ರೀಮಂತಿಕೆಯನ್ನು ವಿಶ್ವದಗಲ ವ್ಯಾಪಿಸುವಲ್ಲಿ, ಭಾರತ ಮಾತ್ರ ಅಲ್ಲ, ಹೊರದೇಶದಲ್ಲಿ ವಿದೇಶದಲ್ಲಿದ್ದವರು ಕುಂದಾಪುರ ಕನ್ನಡದ ಆಚರಣೆಯನ್ನು ಮಾಡುವುದಕ್ಕೆ ಕಾರಣ ಆದದ್ದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ. ಇದನ್ನು ಅಭಿಮಾನದಿಂದ, ಧನ್ಯತೆಯಿಂದ ಕುಂದಾಪುರದವರಾದ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಆ ನೆಲೆಯಿಂದ ಈ ಪ್ರತಿಷ್ಠಾನ, ಇದಕ್ಕೆ ಸಹಯೋಗವನ್ನು ಇತ್ತ ಸಕಲರನ್ನು ಕೂಡ ಕುಂದಾಪುರದವರ ನಾವು ಧನ್ಯವಾದವನ್ನು ಧನ್ಯತೆಯಿಂದ ಕಾಣಿಕೊಳ್ಳುತ್ತಾ, ನಮ್ಮೊಂದಿಗಿಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಓಂ ಗಣೇಶ್ ಅವರನ್ನು ಪರಿಚಯಿಸಬೇಕು ಅಂತಿಲ್ಲ. ಸುಮಾರು 40 ವರ್ಷಗಳಿಂದ ಈಚೆ ನಾಡು ಕಂಡ ಶ್ರೇಷ್ಠ ಚಿಂತಕನಾಗಿ, ಒಳ್ಳೆಯ ವಾಗ್ಮಿಯಾಗಿ, ಕನ್ನಡ ಭಾಷೆಗಾಗಿ, ಕನ್ನಡ ಸಂಸ್ಕೃತಿಗಾಗಿ, ವಿಶೇಷವಾಗಿ ಕುಂದಾಪುರ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗಾಗಿ ಸುಮಾರು 4 ದಶಕಗಳ ತನ್ನ ಬದುಕನ್ನು ಮೀಸಲಿಟ್ಟಂತಹ ಒಬ್ಬ ಅಕ್ಷರ ಸಂತ. ಆದ್ದರಿಂದ ಅಂತಹ ಓಂ ಗಣೇಶ್ ಸರ್ ನಮ್ಮ ಜೊತೆ ಇವತ್ತು ಈ ಪಟ್ಟಾಂಗದ ಸಭೆಯಲ್ಲಿರುವುದು ನಮಗೆ ತುಂಬ ಧನ್ಯತೆಯನ್ನು ಒದಗಿಸಿಕೊಟ್ಟಿದೆ. ನಿಮಗೆ ಎಲ್ಲರ ಪರವಾಗಿ ನಾನು ವಿದ್ಯುಕ್ತವಾದ ಒಂದು ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇನೆ. ಇಷ್ಟು ಎತ್ತರಕ್ಕೆ ವಿಶಾಲವಾಗಿ ಬೆಳೆದು ನಿಂತಹ ವಿಶ್ವಕುಂದಾಪುರ ಕನ್ನಡ ಆಚರಣೆಯ ಬೀಜಾಂಕುರವನ್ನು ಮಾಡಿದವರು ವಸಂತ್ ಗಿಳಿಯಾರ್. ಅವರೊಟ್ಟಿಗೆ ಉದಯ ಮಾಸ್ಟರ್ ಇದ್ದಾರೆ. ಅವರಿಬ್ಬರು ಸೇರಿ ಬೀಜಾಂಕುರವನ್ನು ಮಾಡಿದರು. ಯಾವಾಗಲೂ ಬೀಜವಾಪನವನ್ನು ಮಾಡುವಾಗ ಅದೆಷ್ಟು ದೊಡ್ಡ ಮರ ಆಗ್ತದೆ ಅನ್ನುವ ಕಲ್ಪನೆ ಬೀಜವಾಪನ ಮಾಡಿದವನಿಗೂ ಇರುವುದಿಲ್ಲ, ಇದು ಸಹಜ. ಆದರೆ ಗಿಳಿಯಾರಿಗೆ ಪ್ರಾಯಶಃ ಒಂದು ದೊಡ್ಡ ಕ್ರಾಂತ ದೃಷ್ಟಿ ಇತ್ತು. ಇದಿಷ್ಟು ಎತ್ತರ ಬೆಳೆದೀತು ಅನ್ನುವ ಕಲ್ಪನೆ ಇದ್ದದ್ರಿಂದಲೇ ಕೋಟದಲ್ಲಿ ಒಂದು ಬೀಜವಾಪನವನ್ನು ಮಾಡಿದರು. ಆ ಬೀಜವಾಪನ ಮಾಡಿದ್ದ ಅಂಕುರಿಸಿ ಟಿಸಿಲೊಡೆದು ಪಲ್ಲವಿಸ್ತಾ ಅದರ ಶಾಖೋಪಶಾಖೆಗಳು ಬೆಂಗಳೂರು ಸಹಿತವಾಗಿ ಭಾರತದ ಬೇರೆ ಬೇರೆ ನಗರಗಳು, ಅಲ್ಲಿಂದ ದೇಶ ವಿದೇಶಗಳವರೆಗೆ ಶಾಖೋಪಶಾಖೆಗಳು ವಿಸ್ತರಿಸುವಷ್ಟು ದೊಡ್ಡ ವಿಶ್ವಕುಂದಾಪುರ ಆಚರಣೆ ಬೆಳೆದು ನಿಂತಿದೆ. ಅದಕ್ಕೆ ಮೂಲ ಸ್ಪಂದವಾದಂಥ ವಸಂತ ಗಿಳಿಯಾರರು ಒಳ್ಳೆಯ ಪತ್ರಕರ್ತ, ಒಳ್ಳೆಯ ಭಾಷೆಯ ಮೇಲೆ ಹಿಡಿತ ಇದ್ದವರು, ಕುಂದಾಪುರ ಕನ್ನಡಕ್ಕಾಗಿ ದುಡಿದವರು, ಕುಂದಾಪುರ ಭಾಗದ ಎಲ್ಲ ಚಳುವಳಿಗಳಲ್ಲಿ, ಎಲ್ಲ ಪ್ರತಿಭಟನೆಗಳಲ್ಲಿ ಆಗಬೇಕಾದ್ದನ್ನು ಮಾಡಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತಹ ಒಬ್ಬರು ನಾಯಕರು. ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ವಿದ್ಯುಕ್ತವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ.
ನೇರವಾಗಿ ಪಟ್ಟಾಂಗದಕ್ಕೆ ನಾವು ಇಳೀತಾ ಇದ್ದೇವೆ. ಮೊದಲನೇದಾಗಿ ಓಂ ಗಣೇಶರ್ ಅವರಿಗೆ ನಾನು ಪಟ್ಟಾಂಗದ ವಿಷಯವನ್ನು ಹಸ್ತಾಂತರಿಸ್ತಾ ಇದ್ದೇನೆ. ಪಟ್ಟಾಂಗದ ಸ್ವರೂಪವೇ ಸುಮಾರು ಇನ್ನೊಂದು 3/4 ಗಂಟೆ 1 ಗಂಟೆ ನಾವು ಒಂದಷ್ಟು ವಿಷಯವನ್ನು ಮಾತಾಡುತ್ತೇವೆ. ಯಾವ ಫ್ರೇಮ್ವರ್ಕ್ ಇಲ್ಲದೆ, ಯಾವುದೇ ವಿದ್ಯುಕ್ತವಾದ ಹೀಗೆ ನಡೆಯಬೇಕು ಅಂತ ಇಲ್ಲದೆ ಒಂದಷ್ಟು ಚಿಂತನೆಗಳನ್ನು ಕುಂದಾಪುರದ ಬಗ್ಗೆ, ಕುಂದಾಪುರ ಭಾಷೆಯ ಬಗ್ಗೆ ನಾವು ಹಂಚಿಕೊಳ್ತೇವೆ. ಅದಷ್ಟೇ ಇಡೀ ಪಟ್ಟಾಂಗದ ವಿಸ್ತೃತವಾದ ರೂಪ. ಮೊದಲನೇದಾಗಿ ನಾನು ಓಂ ಗಣೇಶ್ ಸರ್ ಅವರಿಂದ ಪ್ರಾರಂಭಿಸ್ತೇನೆ. ಸರ್, ನಮ್ಮ ಇಡೀ ಕುಂದಾಪುರ ಅನ್ನುವಂಥದ್ದೇ ನಾವೀಗ ಸುಮಾರು ಬ್ರಹ್ಮಾವರದಿಂದ ತೊಡಗಿ ಬೈಂದೂರಿನವರೆಗೆ, ಉತ್ತರ ಕನ್ನಡದ ಬಾರ್ಡರ್ನವರೆಗೆ, ಈ ಕಡೆ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರ ತಾಲೂಕಿನಿಂದ ಎಲ್ಲ ಕುಂದಕನ್ನಡ ಮಾತಾಡುವವರನ್ನು ಕುಂದಾಪುರ ಕನ್ನಡದವರು ಅಂತ ಸ್ಥೂಲವಾಗಿ ಕರೆದು ಬಿಡ್ತೇವೆ. ಆದರೆ ವಾಸ್ತವವಾಗಿ ಕುಂದಾಪುರ ಅನ್ನುವಂಥದ್ದು ಕೇವಲ ಒಂದು ಊರು ಮಾತ್ರ, ಒಂದು ಸಣ್ಣ ಸೀಮಿತದ ಕುಂದಾಪುರ. ಅದರೊಳಗೂ ತುಂಬ ಉಂಟು. ಶಾಸ್ತ್ರಿ ಸರ್ಕಲ್ ಬೇರೆ ಉಂಟು, ಒಡೆಯರ್ ಹೋಬಳಿ ಬೇರೆ ಉಂಟು, ಆಚೆ ಈಚೆ ಎಲ್ಲ ಬೇರೆ ಆಗ್ತಾ ಹೋಗ್ತದೆ. ಆದರೆ ಕುಂದಾಪುರ ಅನ್ನೋ ಒಂದು ಶಬ್ದ ಇವತ್ತು ಕೇವಲ ಕುಂದಾಪುರಕ್ಕೆ ಸೀಮಿತವಾಗದೆ ಸುಮಾರು ಬ್ರಹ್ಮಾವರದಿಂದ ಬೈಂದೂರದವರೆಗೆ ವ್ಯಾಪಿಸಿದೆ. ನಾವು ಕುಂದಾಪುರದವರು ಅಂತ ಹೆಮ್ಮೆಯಿಂದ ಹೇಳುವಾಗ ಕುಂದಾಪುರದಲ್ಲಿ ಇರುವುದಿಲ್ಲ. ನಾವು ಕುಂದಾಪುರದ ಕಟ್ಟ ಕಡೆಯೇ ಎಲ್ಲಿಯೋ ಕೊಡಚಾದ್ರಿಯ ಕೆಳಗೆ ನಿಟ್ಟೂರಿನ ಮೇಲತ್ತೋ ಯಾವುದೋ ಊರಿನಲ್ಲಿ ಜಡ್ಕಲ್ನ ಆಚೆ ಈಚೆ ಇರ್ತೇವೆ, ಅಥವಾ ಈಚೆ ಹೊಸನಗರ ತಾಲೂಕಿಗೆ ಎಂಟ್ರಿ ಆಗುವಲ್ಲಿ ಹೊಸಂಗಡಿಯಿಂದ ಮುಂದೆ ಎಡಮಗೆಯೋ ಅಲ್ಲೆಲ್ಲೋ ಇರ್ತೇವೆ. ಎಲ್ಲಿಯೋ ಒಳಗೆ ತುಂಬ ಒಳಗಿರುವಂಥ ನಾವು ಕುಂದಾಪುರದವರು ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಿಕೊಳ್ತೇವೆ. ಈ ಕುಂದಾಪುರ ಅನ್ನುವಂಥ ಒಂದು ಪರಿಸರವೇ ನಿನ್ನೆ ಮೊನ್ನೆ ಕಾಣಿಸಿಕೊಂಡದ್ದಲ್ಲ, ಬಹಳ ಹಿಂದಿನಿಂದ ಬಹಳ ಪರಂಪರೆಯಿಂದ ಕಾಣಿಸಿಕೊಂಡಿದೆ. ಅದರಿಂದ ಒಂದು ಕುಂದಾಪುರ ಅನ್ನುವಂಥ ಪರಿಸರದ ಬಗ್ಗೆ ನಮ್ಮ ಇತಿಹಾಸ ಬೇಡ, ಅದಕ್ಕಿಂತಲೂ ಸ್ವಲ್ಪ ಹಿಂದೆ ಹೋದರೆ, ಇತಿಹಾಸಕ್ಕೂ ನಿಲುಕದೇ ಇದ್ದಂತಹ ಒಂದನ್ನು ಯೋಚಿಸಿದರೆ ಕುಂದಾಪುರದ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ, ಕುಂದಾಪುರದ ಉತ್ಪತ್ತಿ ಹೇಗಾಗಿರಬಹುದು, ಕುಂದಾಪುರ ಅನ್ನುವಂಥ ಒಂದು ಪರಿಸರದ ಮೇಲೆ ಎಂಥವರ ಪ್ರಭಾವ ಆಗಿರಬಹುದು, ಇದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀರಾ? ನಮಸ್ಕಾರ. ಬಹುಶಃ ನನಗೆ ರೋಮಾಂಚನ ವೇದಿಕೆ ಮೇಲೆ ಆಗಿದ್ದು 2 ಬಾರಿ. ಮೊದಲು ಆಗಿದ್ದು 1982ನೇ ಇಸ್ವಿಯಲ್ಲಿ. ವೇದಿಕೆಯಲ್ಲಿ ಅಂದಿನ ಶಾಸಕರು GS ಆಚಾರ್ಯರು ವೇದಿಕೆ ಮೇಲೆ ನಿಂತ್ಕೊಂಡು ಕುಂದಾಪುರ ಕನ್ನಡದಲ್ಲಿ ಭಾಷಣ ಮಾಡಿದರು. ಅದರ ಜೊತೆಗೆ ಒಂದು ಕವನ ಹೇಳಿದರು ಅವರು. ಎಲ್ಲೂ ಹೋದಾವ, ಕಾಮುಕಿಲ್ಲ ಕೇಮುಕಿಲ್ಲ, ಎಲ್ಲೂ ಹೋದಾವ, 5 ವರ್ಷಕ್ಕೊಂದ್ಸಲ ಬತ್ತ ಕೈ ಮುಗಿತ ಓಟ್ಕೇತ, ಎಲ್ಲೂ ಹೋದಾವ. ಇದನ್ನ ಶಾಸಕರೇ ಅವರನ್ನು ವಿಡಂಬನೆ ಮಾಡಿಕೊಂಡು ಹೇಳಿದಂಥದ್ದು. ಆ ದಿನ ಬಹಳ ರೋಮಾಂಚನ ಆಯ್ತು ನನಗೆ. ಅದು ಬಿಟ್ಟರೆ ವೇದಿಕೆ ಮೇಲೆ ಹೀಗೆ ಕುಂದಾಪುರ ಕನ್ನಡವನ್ನು ಮಾತಾಡಲಿಕ್ಕೆ ಆಗತ್ತೆ ಅನ್ನುವ ಆ ದಿನದಿಂದ ನಡ್ಕೊಂಡು ಬಂದ ನನ್ನ ರೋಮಾಂಚನ ಇವತ್ತು ಈ ವೇದಿಕೆ ಮೇಲೆ ಆಗ್ತಾ ಇದೆ. ಎಂಥದ್ರಿ, ಬರೀ ಒಂದು 65-70 ಕಿಲೋಮೀಟರ್ ಒಟ್ಟಾರದ ಒಂದು 15-20 ಲಕ್ಷ ಜನ ಮಾತಾಡ್ತಕ್ಕಂಥ ಭಾಷೆ, ಎಲ್ಲೋ ಅಸ್ಪೃಶ್ಯರು ಮಾತಾಡ್ತಾರೇನೋ ಒಂದು ಅವಹೇಳನ ಮಾಡ್ತಕ್ಕಂಥ ಭಾಷೆ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ದೀಪ ಬೆಳಗಿಸೋದ್ರ ಮೂಲಕ, ಸಾವಿರಾರು ಜನರನ್ನು ಸೇರಿಸೋದ್ರ ಮೂಲಕ ನಮ್ಮ ಕೂಗನ್ನು, ನಮ್ಮ ಭಾಷೆಯ ಧ್ವನಿಯನ್ನು ವಿಶ್ವಕ್ಕೆ ಮುಟ್ಟಿಸ್ತಕ್ಕಂತಹ ವೇದಿಕೆಗೆ ನಾನು ಕೂತಿದ್ದೇನಲ್ಲ, ಹಾಗಾಗಿ ನನಗೆ ರೋಮಾಂಚನ ಆಯಿತು. ನಮ್ಮ ಭಾಷೆ ನನಗೆ ಕುಂದಾಪುರ ಕನ್ನಡದಾಗ ಏನು ಮಾತಾಡೋಕೆ ಆಯ್ದಿದ್ದಲ್ಲ, ಭಾಳ ಚಂದ ಮಾತಾಡ್ಲಕ್ಕೆ. ನಮ್ಮೊಳಗೆ ನಾವು ಏನು ಮಾಡ್ಕತ್ತಂದ್ರೆ ಬೆಂಗಳೂರ ಬಂದು ಸೇರ್ಕೊಂಡ್ರೆ ಸುಮಾರು ಜನ ಕೂತೀರ, ಸಣ್ಣ ಸಣ್ಣ ಮಕ್ಳು ಕೂತೀರ. ಅವ್ರಿಗೆ ನಾವು ಹೊಯ್ಕೆ ಬರ್ಕಂತ ಹೇಳ್ರೆ ಅರ್ಥ ಆಗ್ತಿಲ್ಲ. ನಾವು ಸಂಸ್ಕೃತವನ್ನು ಕುಂದಾಪುರ ಕನ್ನಡಕ್ಕೆ ಹೇಳ್ಕೊಂಡು ಅವ್ರಿಗೆ ಒಟ್ಟು ಗೊಂದಲ ಮಾಡ್ಕೊಂಡು ತಲೆಗೆ ಹಿಂಡ್ಕೊಂಡ್ರೆ ನಮ್ಗೆ ರಗಳೆ ಅನ್ನೋ ಕಾರಣಕ್ಕೆ ಒಂಚೂರು ಚಂದ ಭಾಷೆಗೆ ಮಾತಾಡುವ ಮರ್ರೆ ಅನ್ನೋದು ಬಿಟ್ಟರೆ, ಹಂಗೆ ಆಲೋಚನೆ ಮಾಡ್ರೆ ನಾವು ಕುಂದಾಪುರದಾಗ ಸೇರ್ಕೊಂಡು ಈ ಪಟ್ಟಂಗ ಕುಂದಾಪುರದಾಗೇ ಮಾಡಕ್ಕೆ. ಯಾಕಂದರೆ ಈ ಕುಂದಾಪುರ ಜಾಗವನ್ನು, ಕುಂದನಾಡಿನ ಪ್ರದೇಶವನ್ನು, ಕುಂದನಾಡಿನ ಭೂಭಾಗವನ್ನು, ಕುಂದನಾಡಿನ ಆ ಮಣ್ಣಿನ ಪರಿಮಳವನ್ನು, ಕುಂದನಾಡಿನ ಆ ನೀರಿನ ಘಮಘಮವನ್ನು ಆಯ್ಕೆ ಮಾಡಿದ್ದು ನಾವು ನೀವಲ್ಲ. ನಾನು ಕೇಳಿದ ಪುರಾಣ ಕತೆ ಹೌದಾದರೆ ದಕ್ಷಿಣ ಭಾರತವನ್ನು ಇಡೀ ಭಾರತಕ್ಕೆ ಪರಿಚಯಿಸಿದ್ದು ಅಗಸ್ತ್ಯ ಮುನಿಗಳು ಅಂತ ನಾವು ಕೇಳಿದ್ದೇವೆ. ಆ ವಿಂಧ್ಯ ಪರ್ವತ ಮದ್ದಿತ್ತು, ಆಚೆಗೆ ಉತ್ತರ ಭಾರತ, ದಕ್ಷಿಣ ಭಾರತ, ಕೈಲಾಸ ನಮಗೆ ಗೊತ್ತಿಲ್ಲ, ಹಾಗೆ ಇಲ್ಲಿದ್ದವರಿಗೆ ಕೈಲಾಸ ಗೊತ್ತಿಲ್ಲ, ಕೈಲಾಸದವರಿಗೆ ದಕ್ಷಿಣ ಭಾರತ ಗೊತ್ತಿಲ್ಲ. ಅಂಥದ್ರಲ್ಲಿ ಅಗಸ್ತ್ಯ ಮುನಿಗಳು, ಅದು ಇಸುವಿ ಲೆಕ್ಕ ಅಲ್ಲ, ಯುಗದ ಲೆಕ್ಕ, ಅದೆಷ್ಟೋ ಯುಗದ ಹಿಂದೆ ಅವರು ಅಲ್ಲಿಂದ ದಾಟಿ ವಿಂಧ್ಯ ಪರ್ವತನ ದಾಟಿ ದಕ್ಷಿಣ ಭಾರತವನ್ನು
ಅಲ್ಲಿನವರಿಗೆ ಪರಿಚಯಿಸಿ ಶಿವಪ್ರಜ್ಞೆಯನ್ನು ಮೂಡಿಸಿದ್ದು ಅಗಸ್ತ್ಯ ಮುನಿಗಳು ಅಂತ ನಾನು ಕೇಳಿದ್ದೇನೆ. ಆ ಅಗಸ್ತ್ಯ ಮುನಿಗಳು ನಮ್ಮ ನಾಡಿಗೆ ಬಂದು ಅವರು ಆಯ್ಕೆ ಮಾಡಿಕೊಂಡ ಜಾಗ ಕುಂದಾಪುರ ಅಂತ ನಮ್ಗೆ ಎಷ್ಟು ಜನರಿಗೆ ಗೊತ್ತು? ನಮ್ಮ ಕುಂದಾಪುರಕ್ಕೆ ಅಗಸ್ತ್ಯ ಮುನಿಗಳು ಆ ಕಾಲದಲ್ಲೇ ಬಂದು ಓಡಾಡಿ ದ್ರಾವಿಡ ಭಾಷೆಯ ಲಿಂಕ್ ಇದೆ ಅಂತ ನೀವು ಹೇಳಿದ್ರಿ. ದ್ರಾವಿಡ ಭಾಷೆಗೂ ಅವರಿಗೂ ಲಿಂಕ್ ಇದೆ ಅಂತ ಚರ್ಚೆ ನಡೀತಾ ಇದೆ. ಅಂಥ ಅಗಸ್ತ್ಯ ಮುನಿಗಳು ಕುಂದಾಪುರ ಪ್ರದೇಶವನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಇವತ್ತಿಗೂ ಸಾಕ್ಷಿ ನಮ್ಮ ಕುಂದಾಪುರದ ಕಿರಿಮಂಜೇಶ್ವರ ಇದೆ. ಕಿರಿಮಂಜೇಶ್ವರ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಇವತ್ತಿಗೂ 5 ಸರೋವರ ಇದೆ. ಆ 5 ಸರೋವರದ ಮಧ್ಯೆ ಈಶ್ವರ ಇದೆ. ಅದು ಅಗಸ್ತ್ಯೇಶ್ವರ, ಅಗಸ್ತ್ಯ ಮುನಿಗಳು ಸ್ಥಾಪಿಸಿದ ಈಶ್ವರ ಲಿಂಗ ಅಂತ ಹೇಳ್ತಾರೆ. ಸಮುದ್ರದ ದಡದಲ್ಲಿದೆ. ಹಾಗೆ ಯೋಚನೆ ಮಾಡಿದರೆ ಗೋಕರ್ಣ ಬಿಟ್ಟರೆ ನಮ್ಮದು ಕಿರಿಮಂಜೇಶ್ವರವೇ ಪ್ರಖ್ಯಾತಿಗೆ ಹೋಗಬೇಕಾಗಿದ್ದಂತಹ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಅಂಥ ಕಾಲದಿಂದ ಋಷಿ ಮುನಿಗಳ ಆಯ್ಕೆ ನಮ್ಮದು ಕುಂದಾಪುರ. ಅವರು ಒಬ್ಬರೇ ಅಲ್ಲ. ನಮ್ಮ ಶಂಕರಾಚಾರ್ಯರ ಕಾಲಡಿಯಿಂದ ಕಾಲ್ನಡಿಗೆಯಲ್ಲಿ ನಾರ್ತಿ ಹೋಪತಿಗೆ ಅವ್ರಿಗೆ ಸಿಕ್ಕದ್ದು ಕುಂದಾಪುರವೇ. ಅವರು ಇಡೀ ಋಷಿ ಮುನಿಗಳು ಕುಂದಾಪುರವನ್ನು ಆಯ್ಕೆ ಮಾಡಬೇಕಿದ್ರೆ ಅಲ್ಲಿಯ ಜನ, ಅಲ್ಲಿಯ ನೆಲ, ಅಲ್ಲಿಯ ತಾಕತ್ತನ್ನು ಆಲೋಚನೆ ಮಾಡಿ ಇದು ಆಗ್ಬೋದು, ಇದು ಸಂಸ್ಥೆ, ಇದು ಸಮೃದ್ಧಿ ಉಳ್ಳದ್ದು ಅಂತ ಹೇಳಿ ತಾನೇ ಆಯ್ಕೆ ಮಾಡೋದು. ಈ ನೆಲದ ಘಮಘಮವನ್ನು, ನೆಲದ ಗಟ್ಟಿತನವನ್ನು ಆಯ್ಕೆ ಮಾಡಿಕೊಂಡು ಅವರು ಆಯ್ಕೆ ಮಾಡಿದ್ದು ಕೊಲ್ಲೂರು. ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನು ಸ್ಥಾಪಿಸಿ ಹೀಗೆ 2 ಋಷಿಗಳು ನಮ್ಮ ರಾಜ್ಯದ ನಮ್ಮ ಕುಂದಾಪುರವನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮ ಕುಂದಾಪುರವನ್ನು ಆಯ್ಕೆ ಮಾಡಿಕೊಂಡು ಆ ಜಾಗವನ್ನು ಈ ಮಟ್ಟಕ್ಕೆ ಇವತ್ತು ಬೆಳೀಲಿಕ್ಕೆ ಆರಂಭ ಅದು ಇರಬಹುದೇನೋ ಅನ್ನುವಂಥ ಒಂದು ಸಣ್ಣ ಚಿಂತನೆ ನನಗೆ. ಹಾಗಾಗಿ ಋಷಿ ಮುನಿಗಳು ಆಯ್ಕೆ ಮಾಡಿದಂಥ ನಮ್ಮ ಈ ನೆಲಕ್ಕೆ ಋಷಿಯ ಬೆನ್ನಿಗೆ ಇರೋದು ಕೃಷಿ. ಕೃಷಿಯನ್ನು ಹೊರತುಪಡಿಸಿದರೆ ಋಷಿಗಳು ಇರೋದಿಲ್ಲ. ಋಷಿಗಳ ಸುತ್ತ ಇರೋದೇ ಕೃಷಿ, ಋಷಿಗಳ ಸುತ್ತ ಇರೋದೇ ಹೈನುಗಾರಿಕೆ. ಇವತ್ತಿಗೂ ನಾವು ಗೋ ಅಂತ ಹೇಳ್ತೇವೆ, ಗೋತ್ರ ಅಂತ ಹೇಳ್ತೇವೆ. ಋಷಿ ಮುನಿಗಳ ಸುತ್ತ ಎಲ್ಲೆಲ್ಲಿ ನಿಮ್ಮದು ದನದ ಹಟ್ಟಿಗಳಿರ್ತಾವಲ್ಲ, ಆ ದನಗಳನ್ನು ಸಾಕುವವರೇ. ಹಾಗೆ ಋಷಿ ಮುನಿಗಳು ಇದ್ದು ಈ ಕೃಷಿ ಪ್ರಧಾನ ವ್ಯವಸ್ಥೆ ದಿನದಿಂದ ದಿನಕ್ಕೆ ಬೆಳೆದು 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 ನಮ್ಮ ಕುಂದಾಪುರ ಋಷಿ ಮುನಿಗಳ ಆಯ್ಕೆಯಿಂದ ಕೃಷಿ ಪ್ರಧಾನವಾದ ಪ್ರದೇಶ ಆದ್ದರಿಂದ ನಮ್ಮ ಜನರಿಗೆ ಮಣ್ಣಿನ ಪರಿಮಳ ಜಾಸ್ತಿ. ಯಾರಿಗೆ ಮಣ್ಣಿನ ಪರಿಮಳ ಜಾಸ್ತಿಯೋ, ಯಾರಿಗೆ ಮಣ್ಣಿನ ಆಕರ್ಷಣೆ ಜಾಸ್ತಿಯೋ, ಮಣ್ಣೊಂದಿಗೆ ಯಾರು ಹೆಚ್ಚು ಬೆರೀತಾರೋ ಅವರು ಮಾತ್ರ ಮನುಷ್ಯರಾಗಿ ಉಳಿಲಿಕ್ಕೆ ಸಾಧ್ಯ. ಬಹಳ ಜನ ಆವಾಗಿಂದ ನಾವು ಯೋಚನೆ ಮಾತಾಡ್ತಾ ಹೇಳಿದ್ರಲ್ಲ, ಕುಂದಾಪುರದವರು ಹೃದಯವಂತರು, ಕುಂದಾಪುರದ ದಾನಿಗಳು, ಕುಂದಾಪುರದವರು ಎಲ್ಲರನ್ನು ಕರ್ಕೊಳ್ತಾರೆ, ಕುಂದಾಪುರದವರು ಎಲ್ರಿಗೂ ಮೆಚ್ಚುತ್ತಾರೆ ಅಂದ್ರೆ ಕಾರಣ ನಮ್ಮದು ಬೇಸಾಯದ ಭೂಮಿ, ಮಣ್ಣಿನ ಜೊತೆಗೆ ಇದ್ದವ್ರು ನಾವು. ಮಣ್ಣಿನ ಜೊತೆಗೆ ಇರೋದ್ರಿಂದ ನಮಗೆ ಯಾರೇ ಇರಲಿ ಮಣ್ಣಿನ ಜೊತೆಗೆ ಇದ್ದವನೇ ಮನುಷ್ಯನಾಗಿ ಉಳಿಯುವಂಥದ್ದು. ಆ ಕಾರಣಕ್ಕಾಗಿ ಕುಂದಾಪುರದ ಇಂದಿನ ಸೊಗಡಿಗೆ ಶತಶತಮಾನದ ಇಸ್ವಿ ಲೆಕ್ಕ ಅಲ್ಲ, ಯುಗದ ಲೆಕ್ಕದ ಇತಿಹಾಸ ಇದೆಯೇನೋ, ಪುರಾಣದಲ್ಲೂ ಇರ್ಬೋದು, ನಮ್ಮ ಇತಿಹಾಸದಲ್ಲೂ ಇರ್ಬೋದೇನೋ. ಹಾಗಾಗಿ ಈ ನಮ್ಮ ಕೃಷಿಯ ಈ ನೆಲ ಸಮೃದ್ಧಿಯನ್ನು ಪಡಿತಾ ಇವತ್ತಿನ ಈ ಸಂಭ್ರಮ ನಮ್ಮ ಸಾಮಾನ್ಯರಿಗೂ ಮಾತ್ರ ಅಲ್ಲ, ಮೇಲಿರ್ತಕ್ಕಂಥ ಋಷಿಮುನಿಗೂ ಕೂಡ ಖುಷಿ ಆಗತ್ತೆ ಅನ್ನೋದು ನನ್ನ ಒಂದು ವಿಶ್ವಾಸ. ಯಾಕಂದರೆ ಅವರು ಬಿತ್ತಿ ಬೆಳೆಸಿದ ನಾಡು ಈ ಪ್ರದೇಶ. ಈ ಭಾಷೆಗೂ ಕೂಡ ದ್ರಾವಿಡದಿಂದ ಬಂದಿರೋದ್ರಿಂದ ಅದು ಕೂಡ ಇರೋದ್ರಿಂದ ಹಾಗೆ ನನ್ನ ಒಂದು ಊಹೆ. ಏನಂತೀರೋ? ಭಾಳ ಸೊಗಸಾಗಿ ಹೇಳಿದ್ರಿ. ಕುಂದಾಪುರದವರು ಮಣ್ಣಿನ ಪರಿಮಳದೊಟ್ಟಿಗೆ ಬೆಳೆದವರು ಅಂತ. ನಮ್ಮದು ಜಂಬೂ ದ್ವೀಪ ಭಾರತ. ಕುಂದಾಪುರದವರು ಜಂಬು ಬಿಟ್ಟು ಬದುಕುವುದಿಲ್ಲ. ಆದ್ದರಿಂದ ಕುಂದಾಪುರದ ಮಣ್ಣಿನ ಜಂಬು ಇಡೀ ಜಂಬೂ ದ್ವೀಪವನ್ನು ವಿಸ್ತರಿಸಿದ್ದು ಅಗಸ್ತ್ಯರಿಂದ ಇರಬಹುದು. ಇನ್ನೊಂದು ಪುರಾವೆಗಳನ್ನು ನಾವು ಹುಡುಕ್ಲಿಕ್ಕೆ ಆಗ್ತದೆ, ಸಾಧ್ಯತೆಗಳುಂಟು. ಇಡೀ ಸ್ಕಂದ ಪುರಾಣ ನಮ್ಮ ಸಹ್ಯಾದ್ರಿ ಕಾಂಡದ ಕಥೆಗಳನ್ನು ಹೇಳುವಾಗ ಬಹುತೇಕ ಶಕ್ತಿ ಕೇಂದ್ರಗಳನ್ನು, ಶಾಕ್ತೆಯ ಪರಂಪರೆಯನ್ನು ಹೇಳಿದ್ದು ಕುಂದಾಪುರದ ಭಾಗದ. ನಾವು ಕೊಲ್ಲೂರು, ಮಾರಣಕಟ್ಟೆ, ಕಮಲಶಿಲೆ, ನಮಗೆ ಸಿಕ್ಕುವ ಮಂದರ್ತಿ, ಈ ಎಲ್ಲ ಕ್ಷೇತ್ರಗಳ ಶಕ್ತಿ ಕೇಂದ್ರಗಳೇನಿದ್ದಾವೆ ಇದರಗಳ ಉಲ್ಲೇಖ ಸ್ಪಷ್ಟವಾಗಿ ಸ್ಕಂದ ಪುರಾಣದಲ್ಲಿ ನಮಗೆ ಸಿಗ್ತದೆ. ಸ್ಕಂದನಿಗೆ ಉಪದೇಶಿತವಾದಂತಹ ಪುರಾಣ ಯಾವ ಕಾಲದ್ದು ಅಂದರೆ ನೀವು ಹೇಳಿದಾಗ ಇಸವಿಗಳ ಲೆಕ್ಕಕ್ಕಿಂತ ಹಿಂದಿರುವುದು. ಆದ್ದರಿಂದ ಕುಂದಾಪುರ ಕನ್ನಡದ ಮಣ್ಣಿನ ಸೊಗಡು, ಕುಂದಾಪುರದ ಮಣ್ಣಿನ ನೆಲ ಇತಿಹಾಸದ ಇಸವಿಗಳ ಲೆಕ್ಕಕ್ಕಲ್ಲ, ಯುಗ ಯುಗಾಂತರಕ್ಕೆ ವ್ಯಾಪಿಸ್ತದೆ. ವಿಂಧ್ಯ ಪರ್ವತದ ಗತಿಯನ್ನು ನಿಯಂತ್ರಿಸಿ ಅಗಸ್ತ್ಯ, ಆದ್ದರಿಂದಲೇ ಅವರು ಅಗಸ್ತ್ಯ ಅನ್ನುವ ಹೆಸರನ್ನು ಪಡೆದರು ಅನ್ನೋದು ಪುರಾಣದ ಉಲ್ಲೇಖ. ಅಗ ಅಂದರೆ ಪರ್ವತ,
ಅದು ಗಮಿಸದಂತೆ ಮಾಡಿದವರಾದ್ದರಿಂದ ಅವರು ಅಗಸ್ತ್ಯರು ಅಂತ, ಅಗಸ್ತ್ಯ ಭೂಮಿ ಅಂತ ನಾವು ಒಪ್ಪುವುದಕ್ಕಾಗುತ್ತದೆ. ಪರಶುರಾಮ ಸೃಷ್ಟಿ ಅನ್ನೋದನ್ನು ನಾವು ಅಂಗೀಕರಿಸಿದ್ದೇವೆ. ಹಾಗಾಗಿ ಆ ಎರಡೂ ನೆಲೆಯಿಂದ ಇದು ಬಹಳ ಸೊಗಸಾದ ಒಂದು ವ್ಯಾಖ್ಯಾನ. ಕುಂದಾಪುರದ ಪುರಾಣವನ್ನು ತಿಳಿದ ಮೇಲೆ ನನಗೆ ಕಾಣುವುದು ಸ್ವಲ್ಪ ಇತಿಹಾಸದ ಕಡೆಗೆ ಹೋಗುವುದು ಒಳ್ಳೆಯದು ಅಂತ. ಗಿಳಿಯಾರರ ಅಧ್ಯಯನದ ವಿಶೇಷತೆಯೇ ಸ್ವಲ್ಪ ಇತಿಹಾಸ. ಗಿಳಿಯಾರರು ಮಾತಾಡುವಾಗ ಅಂಕಿಅಂಶಗಳನ್ನು ಕೊಟ್ಟು ಮಾತಾಡುವುದು ಹೆಚ್ಚು. ನಾವೆಲ್ಲ ಪುರಾಣವನ್ನು ಹೆಚ್ಚು ಉದಾಹರಿಸಿದರೆ ಅವರು ಅಂಕಿಅಂಶಗಳನ್ನು ಹೆಚ್ಚು ಉದಾಹರಿಸ್ತಾರೆ. ಹಾಗಾಗಿ ನಾವು ಆ ಅಂಕಿಅಂಶಗಳ ಆಧಾರದಲ್ಲಿ ವ್ಯವಹರಿಸುವುದಾದರೆ ನಮಗಿಡೀ ಭಾರತ ದೇಶ ಗಿಳಿಯಾರ್ರೆ ಒಂದು ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೆ ಒಳಪಟ್ಟಾಗ ಭಾಷಾವಾರು ವಿಂಗಡಣೆ ಆದದ್ದು. ಕನ್ನಡ ಮಾತಾಡುವವರನ್ನೆಲ್ಲ ಕರ್ನಾಟಕಕ್ಕೆ ಅಂತ, ತೆಲುಗು ಮಾತಾಡುವವರನ್ನ ತೆಲುಗು ದೇಶವಾಗಿ ಆಂಧ್ರ ಅಂತಲೋ, ತಮಿಳು ಮಾತಾಡುವವರನ್ನು ತಮಿಳುನಾಡು ಅಂತಲೋ, ಮಲಯಾಳಂ ಮಾತಾಡುವವರನ್ನು ಕೇರಳ ಅಂತಲೋ, ಒಡಿಸ್ಸಾ ಭಾಷೆ ಮಾತಾಡುವವರನ್ನು ಒಡಿಸ್ಸಿಗಳನ್ನು ಒಡಿಸ್ಸಾ ಅಂತಲೋ, ಹೀಗೆ ಎಲ್ಲ ಪಂಜಾಬಿ ಮಾತಾಡುವವರಿಗೆ ಪಂಜಾಬು, ಈ ರೀತಿ ಭಾಷಾವಾರು ಪ್ರಾಂತ್ಯಗಳನ್ನು ಪ್ರಧಾನವಾಗಿ ಭಾಷೆಯ ಮೇಲೆ ರಾಜ್ಯದ ನಿರ್ಮಾಣ ಆಯಿತು. ನಾವು ಅದನ್ನೇ ಕರ್ನಾಟಕಕ್ಕೆ ಅಳವಡಿಸಿದರೆ ಕುಂದಗನ್ನಡವನ್ನು ಮಾತಾಡುವವರನ್ನು ಕುಂದಾಪುರ ಅಂತ ಒಂದು ಸೀಮೆಯಾಗಿ ನಾವು ಸ್ವೀಕರಿಸಿದ್ದು. ಈಗ ಇಡೀ ದೇಶದ ಚಿತ್ರಣ ನಾನು ಯಾಕೆ ಹೇಳಿದೆ ಅಂದರೆ, ದೇಶದ ದೊಡ್ಡ ನಮಗೆ ಕಾಣುವ ಇತಿಹಾಸ ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ಹೋರಾಟ. ನಾವು ಸ್ವಾತಂತ್ರ್ಯ ಪಡೆದುಕೊಂಡು ಅಂತ, ಇತಿಹಾಸದಲ್ಲಿ ಚಳುವಳಿ, ಇತಿಹಾಸದಲ್ಲಿ ಪಾಲ್ಗೊಂಡು ದೇಶವ್ಯಾಪಿ ಪ್ರತಿಭಟನೆಗಳನ್ನು ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಅಂತ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಕಾಶ್ಮೀರದ ತುತ್ತ ತುದಿಯಿಂದ ಕನ್ಯಾಕುಮಾರಿಯವರೆಗೆ ಎಲ್ಲರೂ ಪಾಲ್ಗೊಂಡಿದ್ರು. ಅಖಂಡವಾದ ಭಾರತ ಸ್ವಾತಂತ್ರ್ಯೋತ್ಸವದಲ್ಲಿ ಹೋರಾಡಿತ್ತು ಅಂತ. ನನಗೊಂದು ಸಣ್ಣ ಕುತೂಹಲ ಏನು ಅಂತ ಹೇಳಿದರೆ, ನಮ್ಮ ಕುಂದಾಪುರ ಭಾಗದಲ್ಲಿ ಅಂಥ ಚಳುವಳಿಗಳು ನಡೆದಿತ್ತೆ. ಕುಂದಾಪುರ ಭಾಗದಲ್ಲಿ ಅಂತಹ ಮುಂಚೂಣಿಯಲ್ಲಿ ನಿಂತವರು, ಹೋರಾಟ ಮಾಡಿದವರು, ಸ್ವಾತಂತ್ರ್ಯಕ್ಕಾಗಿ ತೊಡಗಿಸಿಕೊಂಡವರು ಇದ್ದಾರೋ? ನಮ್ಮ ಶಾಸಕರು ಕೊಡುಗೆಯವರಿದ್ದಾರೆ, ಅವರ ಮನೆತನ ಬಹಳ ದೊಡ್ಡದು. ಹಾಗಾಗಿ ಅವರನ್ನು ಮುಂದಿರಿಸಿಕೊಂಡು ಈ ಪ್ರಶ್ನೆ ಮತ್ತು ಸ್ವಲ್ಪ ಪ್ರಸ್ತುತ ಅಂತ ಅನ್ನಿಸ್ತದೆ. ಹಾಗಾಗಿ ಹೋರಾಟ ಮಾಡಿದವರು ಯಾರಿದ್ದಾರೆ, ಮಾಡಿದರೆ ಎಂಥ ಹೋರಾಟಗಳು, ಎಷ್ಟು ಪಾಲ್ಗೊಂಡಿರ್ಬೋದು, ಇದರ ಬಗ್ಗೆ ಒಂದು ಬೆಳಕು ಚೆಲ್ತೀರಾ? ಭಗವತಿ, ಕುಂದಾಪುರದ ನೆಲದಲ್ಲಿ ಸ್ವಾತಂತ್ರ್ಯ ಹೋರಾಟ ಅತ್ಯಂತ ಉತ್ಕೃಷ್ಟವಾದದ್ದು. ಅದನ್ನು ಕೊಡಗಿಯವರಿಗೆ ಬಂದಿರಿ, ಕೊಡಗಿಯವರ ಕುಟುಂಬದ ಕೊಡುಗೆ ಭಾಳ ದೊಡ್ಡದು. ಕೃಷ್ಣರಾಯ ಕೊಡಗಿಯವರು, ನಾವು ಕುಂದಾಪುರದ ನೆಲದವರು ಕೃಷ್ಣರಾಯ ಕೊಡಗಿಯವರ ಕುಟುಂಬಕ್ಕೆ ಋಣಿಗಳಾಗಿರಬೇಕು. ಯಾಕಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ತೆರುವೆಯನ್ನು ಕಟ್ತಿದ್ದಂಥ ಕುಟುಂಬ ಅದು. 8,000 ರೂಪಾಯಿ ಆ ಕಾಲಕ್ಕೆ, 1920-30 ಟೈಮ್ಗೆ ಕೃಷ್ಣರಾಯ ಕೊಡಗಿಯವರು ಅಲ್ಲಿನ ಕಾರ್ನಾಡ್ ಸದಾಶಿವರಾಯರ ಸಂಪರ್ಕದ ಮೂಲಕ ಗಾಂಧಿವಾದಿ ಆಗ್ತಾರೆ. ಕಾಂಗ್ರೆಸ್ ಪಕ್ಷದ ಮೂಲಕ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ತೊಡಗಿಸ್ಕೊಳ್ತಾರೆ. ಆ ಕಾರಣಕ್ಕೆ ಉಪ್ಪಿನ ಸತ್ಯಾಗ್ರಹದ ಉಚ್ಛ್ರಾಯ ಕಾಲಘಟ್ಟ. ಉಪ್ಪಿನ ಸತ್ಯಾಗ್ರಹದ ಕಾರಣಕ್ಕೆ ಕೃಷ್ಣರಾಯ ಕೊಡಗಿಯವರು ಬಂಧನಕ್ಕೊಳಗಾಗ್ತಾರೆ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನಮ್ಮ ಇಲ್ಲಿನ ಜೈಲಿಗೆ ಹಾಕ್ತಾರೆ. ಮೊದಲು ಮಂಗಳೂರು ಸಬ್ ಜೈಲಿಗೆ ಕೃಷ್ಣರಾಯ ಕೊಡಗಿಯವರ ಜೊತೆಗೆ 13 ಜನರನ್ನ ಸೇರಿಸಿಕೊಂಡು ಮಂಗಳೂರು ಸಬ್ ಜೈಲಿಗೆ ತಗೊಂಡೋಗ್ತಾರೆ. ಇವರು ಬಹಳ ಧೈರ್ಯಶಾಲಿಗಳಿದ್ರು. ಇವ್ರ ಜೊತೆಗಿದ್ದ ತಂಡ ಬಹಳ ಧೈರ್ಯಶಾಲಿಗಳು. ಇವರು ಜೈಲಿನ ಕಂಬಿಯನ್ನು ಮುರಿಯುವ ಸಾಹಸವನ್ನು ಮಾಡ್ತಾರೆ ಆ ಕಾಲಕ್ಕೆ. ಇವ್ರನ್ನ ಇಲ್ಲಿ ಇಟ್ಕೊಂಡ್ರೆ ಆಗೋದಿಲ್ಲ ಅಂತೇಳಿ ಇವ್ರನ್ನ ತಗೊಂಡೋಗಿ ತಿರುಚನಾಪಳ್ಳಿ ಜೈಲಿಗೆ ಹಾಕ್ತಾರೆ. ಆಮೇಲೆ ಶಿಕ್ಷೆಯನ್ನು ಕೊಟ್ಟು, ಆ ಸಂದರ್ಭ ಕೊಡಗಿ ಕುಟುಂಬದ ರಾಜಮ್ಮ ಅವರು, ಕೃಷ್ಣರಾಯ ಕೊಡಗಿಯವರ ಹೆಂಡತಿಯವರಳು ಸನ್, ಅವರು ಒಂದು ಮಹಿಳಾ ಕೂಟವನ್ನು ಕಟ್ಟಿಕೊಂಡು ಉಪ್ಪಿನ ಸತ್ಯಾಗ್ರಹಕ್ಕೆ ನಮ್ಮ ಏನು ಜನಪದರನ್ನ, ಸ್ಥಳೀಯರನ್ನ ಜಾಗೃತಗೊಳಿಸುವಂಥ ಒಂದು ಕಥೆಯನ್ನು ನನಗೆ ಶಂಕರ ಭಟ್ರು ಹೇಳ್ತಾರೆ. ಆ ಕಾಲಕ್ಕೆ ಒಂದು ಬಂಡಾಯದ ಕಾವ್ಯವನ್ನು ಕಟ್ತಾರೆ ಆ ಮಹಿಳೆಯರು ಸೇರಿಕೊಂಡು. ಭಾಳ ಚೆನ್ನಾಗಿದೆ ಗಣೇಶ್ ಕಾಸರಗೋಡು ಸರ್ ಅದು. ಬಂಡಾಯದ ಕಾವ್ಯ, ಒಡಲ ಉರಿ ಕಾವ್ಯವಾಗಿ ಹರಿಯುವುದು ಬ್ರಿಟಿಷರ ವಿರುದ್ಧ ಅದೊಂದು ಆಕ್ರೋಶದ ಜ್ವಾಲೆಯಾಗಿ. ಉಪ್ಪಿನ ಸತ್ಯಾಗ್ರಹದ ಕಾಲ ನಮ್ಮ ಕುಂದಾಪುರದಲ್ಲಿ ರಾಜಮ್ಮ ಅವರು ಮತ್ತು ಅವರ ಬಳಗದವರು ಒಂದು ಹಾಡನ್ನು ಬರೀತಾರೆ. ಹಂಗಿನ ಉಪ್ಪನ್ನು ನಾನೊಪ್ಪೆ, ಜೀವದ ಹಂಗನ್ನೇ ಬಿಟ್ಟು ನಾನಿಪ್ಪೆ. ಹಂಗಿನ ಉಪ್ಪನ್ನು ನಾನೊಪ್ಪೆ, ಜೀವದ ಹಂಗನ್ನೇ ಬಿಟ್ಟು ನಾನಿಪ್ಪೆ. ಮಾಲಿಂಗನ ಕೊರಳಿನ ಹಾವಾಪೆ, ನಿಮ್ಮ ಹಂಗಿನ ಉಪ್ಪನ್ನು ನಾನೊಪ್ಪೆ ಅಂತ. ಮಾಲಿಂಗನ ಕೊರಳಿನ ಹಾವಾಗ್ತೀನಿ ಅಂತ ಹೇಳಿದ್ರೆ ಶಿವನ ಕೊರಳಲ್ಲಿರುವಂಥ ಸರ್ಪ ಆಗ್ತೀನಿ ನಾನು, ಆದರೆ ನಿಮ್ಮ ಹಂಗಿನ ಉಪ್ಪನ್ನು ನಾನು ಒಪ್ಪೋದಿಲ್ಲ ಅಂತೇಳಿ ಸ್ವಾತಂತ್ರ್ಯದ ಚಳುವಳಿಗೆ ಕಟ್ಟಿದಂಥ ಹಾಡು. ಆಮೇಲೆ ವಿದೇಶಿ ವಸ್ತ್ರಗಳನ್ನು ಧಿಕ್ಕರಿಸುವಂಥ ಅಲ್ಲೂ ಕೂಡ ಹಾಡು.
ಏಕೆ ಧರಿಸುವೆ ಸಾಕು ಬಿಡು ಬಿಡು ಪರದೇಶಿ ಜನರ ವಸ್ತ್ರವ, ಹಾಕು ಬೆಂಕಿಲಿ ಉರಿಯಲಿ ದಗದಗ ಧರಿಸು ಖಾದಿ ಪವಿತ್ರವ ಅಂತೇಳಿ ಹಾಡನ್ನು ಕಟ್ತಾರೆ. ಬರೀ ಕೃಷ್ಣರಾಯ ಕೊಡಗಿಯವರಂತೇಳಿ ಅಲ್ಲ, ಸಾಕಷ್ಟು ಜನ. ನಿಮಗೆ ಉದಾಹರಣೆಗೆ ಈಗ ಕಿರಿಮಂಜೇಶ್ವರದ ಬಗ್ಗೆ ಹೇಳಿದ್ರಿ. ಒಂದು ಮೊಗವೀರ ಕುಟುಂಬದ ಚೌಕಿ ಸುಬ್ಬಯ್ಯ ಅಂತೇಳಿ ಇತಿಹಾಸ ಅಥವಾ ನಮ್ಮ ಭಾಗದ ಜನರು ಮರೆತು ಬಿಟ್ಟಂತ ಹೆಸರು ಚೌಕಿ ಸುಬ್ಬಯ್ಯನವರದ್ದು. ಕಡು ಬಡತನದ ಕುಟುಂಬ. ಆದರೆ ಸ್ವಾತಂತ್ರ್ಯದ ಚಳುವಳಿಗೆ ಇಡೀ ತನ್ನ ಬದುಕನ್ನೇ ಸರ್ವಸ್ವವನ್ನೇ ಧಾರೆ ಎರೆದಂಥ ಒಬ್ಬ ವ್ಯಕ್ತಿ ಕೊನೆಗೆ ಊಟಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಸಾವಿಗೀಡಾಗಬೇಕಾದಂಥ ಸಂದರ್ಭ ಬರ್ತದೆ. 1975 ಚೌಕಿ ಸುಬ್ಬಯ್ಯನವರು ಕಾಲವಾಗ್ತಾರೆ. ನಮ್ಮದೇ ಕಂದಾವರ ಭಾಗದಲ್ಲಿ ಗಾಂಧಿ ರಾಮಣ್ಣ ಶೆಟ್ಟಿ ಅಂತೇಳಿ ಒಬ್ಬರಿದ್ರು. ಬಹಳ ಗಾಂಧಿಯನ್ನ ಭೇಟಿ ಮಾಡಿ ಬಂದ ನಂತರ ಈ ಭಾಗದ ಗಾಂಧಿಯಂತೆ ಬದುಕಿದವರು, ಸಂಪೂರ್ಣವಾಗಿ ಗಾಂಧಿ ತತ್ವಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟವರು. ಸುಮಾರು 20 ವರ್ಷಗಳ ಕಾಲ ಕುಂದಾಪುರದ ವೆಂಕಟರಮಣ ದೇವಸ್ಥಾನದ ಮುಂದಿನಿಂದ ಸತ್ಯಾಗ್ರಹವನ್ನು ಅವರು ಗಾಂಧಿ ಅಲ್ಲಿ ಸತ್ಯಾಗ್ರಹ ಕೂತ್ರೆ ಇಲ್ಲಿ ಗಾಂಧಿ ರಾಮಣ್ಣ ಶೆಟ್ಟರು ತನ್ನ ಗೆಳೆಯರ ಜೊತೆಗೆ ಸೇರಿ ಸತ್ಯಾಗ್ರಹ ಕೂತ್ಕೊಳ್ಳುವಂಥ ಸಂದರ್ಭ. ಕುಂದಾಪುರ ವೆಂಕಟರಮಣ ದೇವಸ್ಥಾನದಲ್ಲಿ ಸತ್ಯಾಗ್ರಹ ಕೂತು 33 ದಿನಗಳ ಕಾಲ ಅವರು ಊರಿಗೆ ಹೋಗ್ತಾ ಜನರನ್ನ ಜಾಗೃತಗೊಳಿಸ್ತಾ, ಜನರನ್ನ ಜಾಗರಣೆಗೊಳಿಸ್ತಾ, ಮತ್ತೆ ಕುಮಟಕ್ಕೆ ಹೊರಟವರು ಭಟ್ಕಳದಲ್ಲಿ ಬಂಧನಕ್ಕೊಳಗಾಗ್ತಾರೆ. ಸುಮಾರು ವರ್ಷಗಳ ಕಾಲ ಅವ್ರನ್ನ ಹಿಂಡಲ್ಗ ಯರವಾಡ ಜೈಲಿಗೆ ಹಾಕಲಾಗ್ತದೆ. ಹೀಗೆ ಇನ್ನೊಂದು, ನಮ್ಮ ಭಾಗದಲ್ಲಿ ಕುಂದಾಪುರ ಈ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಯಾವ ರೀತಿಯ ಪರಿವರ್ತನೆಯನ್ನು ಸೃಷ್ಟಿ ಮಾಡ್ತು ಅಂತ ಹೇಳಿದರೆ, ನಮ್ಮಲ್ಲಿ ಈ ಜಾತಿ ತಾರತಮ್ಯವನ್ನು ಮೀರಿ ಜನರ ಏನು ಸಾಮಾನ್ಯ ಜನರ ಕಡೆಗೆ ಅಕ್ಷರದ ಭಾಗೀರಥಿಯನ್ನು ಕರೆದುಕೊಂಡು ಬರುವಂತಹ ಒಂದು ಕ್ರಾಂತಿಕಾರಿ ನಡಾವಳಿ ಆಯ್ತದು. ಉದಾಹರಣೆಗೆ ಕೋಣಿ ಅಣ್ಣಪ್ಪ ಕಾರಂತರು ಅಂತೇಳಿ ಒಂದು ಬಹಳ ಮಡಿವಂತ ಬ್ರಾಹ್ಮಣ ಕುಟುಂಬದ ಕೋಣಿ ಅಣ್ಣಪ್ಪ ಕಾರಂತರು ಗಾಂಧಿಯಿಂದ ಪ್ರೇರಣೆಗೊಂಡು ಒಂದು ಹೋಟೆಲ್ ಉದ್ಯಮ ಮಾಡ್ಕೊಂಡಿದ್ರು. ಅವರು ಈ ತೀರಾ ಕೆಳವರ್ಗದ ಮಕ್ಕಳಿಗೆ ಶಿಕ್ಷಣ ನೀಡಬೇಕು, ಶಿಕ್ಷಣದಿಂದಲೇ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಶಾಲೆಯನ್ನು ತೆರೀತಾರೆ. ತನ್ನ ಮನೆಯಲ್ಲೇ ದಲಿತರ ಮಕ್ಕಳಿಗೂ ಕೂಡ ತನ್ನ ಮನೆಯ ಚಾವಡಿಯ ಒಳಗಡೆಯೇ ಗಂಜಿಯನ್ನು ಹೆಂಡತಿ ಬೇಯಿಸಿ ಹಾಕೋದು, ಗಂಜಿಯನ್ನು ಹಾಕಿ ಇಡೀ ಅಗ್ರಹಾರದ ಬ್ರಾಹ್ಮಣರು ಅವರನ್ನು ಒಂದು ರೀತಿಯಲ್ಲಿ ಅವ್ರನ್ನೇ ಅಸ್ಪೃಶ್ಯರ ಹಾಗೆ ನೋಡ್ತಾರೆ. ಆದರೆ ಅವರು ಅದಕ್ಕೆ ಕೇರ್ ಮಾಡೋದಿಲ್ಲ. ಅಂತಹ ಕೋಣಿ ಅಣ್ಣಪ್ಪ ಕಾರಂತರು ಮತ್ತು ಬ್ರಹ್ಮವಾರದ ಅಂತಯ್ಯ ಶೆಟ್ಟರ ಕಥೆಯನ್ನು ಹೇಳಬೇಕು. ಕೊಲ್ಲೂರು ವಡಬಾಂಡೇಶ್ವರ ದೇವಸ್ಥಾನಗಳಿಗೆ ತೀರಾ ಕೆಳವರ್ಗದವರಿಗೆ ಆ ಕಾಲಕ್ಕೆ ಪ್ರವೇಶ ಇರಲಿಲ್ಲ. ಆದರೆ ಅಂತಯ್ಯ ಶೆಟ್ಟರು ಹೋರಾಟಗಳನ್ನು ಮಾಡುವ ಮೂಲಕ, ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡುವ ಮೂಲಕ ಎಲ್ಲರಿಗೂ ಕೂಡ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಡಿಸುವಂಥ ಕ್ರಾಂತಿಕಾರಿ